ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದೀಪಾವಳಿಲಿ ಎಲ್ಲರೂ ಪಟಾಕಿಯೊಂದು ಹೊಡಿತಾರೆ. ಈ ಪಟಾಕಿಯಿಂದ ಆಗೋ ಸಮಸ್ಯೆಗಳ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ನಿಮ್ಮ ಮನೆಯಲ್ಲಿರೋ ಪ್ರಾಣಿಗಳ ಮೇಲೆ ಈ ಪಟಾಕಿಗಳಿಂದ ಹೇಗೆ ಪರಿಣಾಮ ಬೀಳುತ್ತೆ ಎಂದು ತಿಳ್ಕೊಳ್ಳೋಣ. ಜೋರಾದ ಸೌಂಡ್ಗಳಿಂದ ನಾಯಿಗಳಾಗಲಿ ಮತ್ತು ಬೆಕ್ಕುಗಳಾಗಲಿ ಯಾವುದೇ ಸಾಕು ಪ್ರಾಣಿಗಳಾಗಲಿ ಅವುಗಳಿಗೆ ತೀವ್ರವಾಗಿ ಅವರ ಹೃದಯ ಮೇಲೆ ಪೆಟ್ಟು ಬೀಳ್ತವೆ. ಕೆಲವೊಂದು ಪ್ರಾಣಿಗಳು ಜೋರಾಗಿ ಸೌಂಡಿಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವೆ. ಮತ್ತು ಪಕ್ಷಿಗಳು ಅದು ಅದರ ಮನೆಗೆ ಹೋಗೋ ದಿಕ್ಕನ್ನೇ ಕಂಪ್ಲೀಟಾಗಿ ಮರ್ತೋಗ್ಬಿಡ್ತವೆ. ಇನ್ ಕೇಸ್ ಅವು ಮನೆಗೆ ಹೋಗಿಲ್ಲ ಅಂದರೆ ಅವುಗೆ ಸಾವೇ ಗತಿ. ಈ ಪಟಾಕಿಗಳಿಂದ ಬರೋ ಹೊಗೆ ಅವುಗಳಿಗೆ ಸೂಕ್ಷ್ಮವಾಗಿ ಉಸಿರಾಟ ತೊಂದರೆ ಮಾಡ್ತವೆ. ಬರೀ ಪ್ರಾಣಿಗಳಿಗಲ್ಲ, ಈವನ್ ಮನುಷ್ಯರಿಗೂ ಕೂಡ. ಈ ದೀಪಾವಳಿನ ಪಟಾಕಿ ಹೊಡೆಯೋ ಬದಲು ಇದನ್ನು ದೀಪವನ್ನು ಹಚ್ಚೋ ರೀತಿಯಾಗಿ ಮತ್ತು ಸಿಹಿ ತಿಂಡಿಗಳನ್ನ ಹಂಚ್ಕೊಳ್ಳೋಣ ಮತ್ತು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ. ಈ ದೀಪಾವಳಿಯಲ್ಲಿ ಪಟಾಕಿಗಳೆಲ್ಲ ಇಲ್ಲ ಅಂತ ಹೇಳಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಹಬ್ಬವನ್ನು ನಿಜವಾಗಿ ಬೆಳಕನ್ನು ಹರಡುವುದಕ್ಕಾಗಿ ಮಾಡೋಣ, ಮಾಲಿನ್ಯವಲ್ಲ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಹಬ್ಬವು ನಿಮ್ಮ ಜೀವನಕ್ಕೆ ಒಳ್ಳೆ ಬೆಳಕು, ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ. ನೆನಪಿಡಿ, ಉತ್ತಮ ಆಚರಣೆಯು ಜವಾಬ್ದಾರಿಯುತವಾದದ್ದು.